ವಿಧಾನಸಭೆ ಕಲಾಪ ಆರಂಭವಾಗಿ ತಾತ್ಕಾಲಿಕವಾಗಿ ಮುಂದೂಡಿಕೆ ಕೂಡ ಆಗಿದೆ. ಇನ್ನು ಈ ನಡುವೆ ಇದರ ಬೆನ್ನಲ್ಲೇ ಬಜೆಟ್ ಮಂಡನೆಗೂ ಕೂಡ ಸಿದ್ಧತೆಗಳು ನಡೀತಾ ಇದೆ. ಇವತ್ತು ಬಜೆಟ್ ಪೂರ್ವಭಾವಿ ಸಿದ್ಧತಾ ಸಭೆ ನಡೆಸಲಾಗ್ತಾ ಇದೆ. ಬೆಂಗಳೂರಿನ ಶಕ್ತಿ ಭವನದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ. ಸರಣಿ ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಒಂದಾದ ನಂತರ ಒಂದರಂತೆ ಸಭೆಗಳು ನಡೆಯುತ್ತೆ. ಅರಣ್ಯ ಪರಿಸರ ಇಲಾಖೆ, ಕಾನೂನು ಸಂಸದೀಯ ಇಲಾಖೆ, ಪ್ರವಾಸೋದ್ಯಮ, ತೋಟಗಾರಿಕೆ, ಗಣಿ ಇಲಾಖೆ, ಕಾರ್ಮಿಕ ಹಾಗೂ ಒಳ ಆಡಳಿತಗಳ ಇಲಾಖೆ, ಕನ್ನಡ ಸಂಸ್ಕೃತಿ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ, ಉನ್ನತ ಶಿಕ್ಷಣ ಇಲಾಖೆಗಳ ಜೊತೆಯಲ್ಲಿ ಈ ಸಭೆ ಹಮ್ಮಿಕೊಳ್ಳಲಾಗ್ತಾ ಇದೆ. ಇನ್ನು ಮುಂದಿನ ವರ್ಷದ ಬಜೆಟ್ಗೆ ಸಂಬಂಧಪಟ್ಟಂತೆ ಆದಾಯ ಕ್ರೋಢೀಕರಣ, ಖರ್ಚು ವೆಚ್ಚಗಳ ಬಗ್ಗೆಯೂ ಕೂಡ ತೀವ್ರವಾಗಿ ಚರ್ಚೆ ನಡೆಯುತ್ತೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಹೀಗಾಗಿ ಈ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಆಗುತ್ತೆ ನೋಡಬೇಕಾಗುತ್ತೆ. ಇನ್ನು ಬಜೆಟ್ಗೆ ಸಿದ್ಧತೆ ಮಾಡಿಕೊಳ್ಳೋದಕ್ಕೆ ಅಂತ ತಯಾರಿ ಕೂಡ ನಡೀತಾ ಇದೆ. ಪೂರ್ವಭಾವಿ ಸಿದ್ಧತಾ ಸಭೆ ನಡೀತಾ ಇದೆ. ಇವತ್ತಿನ ಪೂರ್ವಭಾವಿ ಸಿದ್ಧತಾ ಸಭೆಯಲ್ಲಿ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ನಡೆಯುತ್ತೆ. ಪ್ರಮುಖವಾಗಿ ಒಂದು ಬಜೆಟ್ ಅಂತ ನೋಡಿದ್ರೆ ಆದಾಯ ತೆರಿಗೆ ಕ್ರೋಢೀಕರಣ ಯಾವ ರೀತಿಯಾಗಿ ಮಾಡಬೇಕು, ಅದರ ಜೊತೆಗೆ ಯಾವ್ಯಾವ ಇಲಾಖೆಗಳಿಗೆ ಅನುದಾನ ಹೆಚ್ಚುವರಿಯಾಗಿ ನೀಡಬೇಕು, ಎಷ್ಟೆಷ್ಟು ಅನುದಾನವನ್ನು ನೀಡಬೇಕು, ಎಲ್ಲೆಲ್ಲಿ ಅನುದಾನ ಕಡಿತ ಮಾಡಬೇಕು, ಜೊತೆಗೆ ಯಾವ್ಯಾವ ಕಲ್ಯಾಣಕಾರಿ ಯೋಜನೆಗಳಿಗೆ ಬಜೆಟ್ನಲ್ಲಿ ಅಲೋಕೇಶನ್ ನೀಡಬೇಕು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪೂರ್ವಭಾವಿ ಸಿದ್ಧತಾ ಸಭೆಯಲ್ಲಿ ಚರ್ಚೆಗಳಾಗತ್ತೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಅಧಿಕಾರಿಗಳಿಗೆ ನಿರ್ದೇಶನ ಕೂಡ ಕೊಟ್ಟಿದ್ರು. ಬಜೆಟ್ಗೆ ಸಂಬಂಧಪಟ್ಟಂತೆ ಎಲ್ಲ ದಾಖಲೆಗಳ ಸಮೇತವಾಗಿ ಸಭೆಗಳನ್ನು ಕೂಡ ಕರೆದಿದ್ರು. ಆ ಸಭೆಗಳಲ್ಲಿ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ರು. ಇದೇ ವೇಳೆ ಸಾಕಷ್ಟು ಮಾಹಿತಿಗಳನ್ನು ಈಗಾಗಲೇ ಪಡ್ಕೊಂಡಿದ್ದಾರೆ. ಮಾಹಿತಿಗಳನ್ನು ಪಡೆದುಕೊಂಡಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ ಪೂರ್ವಭಾವಿ ಸಿದ್ಧತಾ ಸಭೆಯನ್ನು ನಡೆಸ್ತಾ ಇದ್ದಾರೆ. ಈ ಸಭೆಯಲ್ಲಿ ಆದಾಯ ಕ್ರೋಢೀಕರಣ ಜೊತೆಗೆ ಯಾವ ರೀತಿಯಾಗಿ ಆ ಬಜೆಟ್ನ ಒಂದು ಹಂಚಿಕೆಯನ್ನ ಮಾಡಬೇಕು, ಯಾವ್ಯಾವ ಇಲಾಖೆಗಳಿಗೆ ಎಷ್ಟೆಷ್ಟು ಹಂಚಿಕೆ ಮಾಡಬೇಕು, ಜೊತೆಗೆ ಯಾವ್ಯಾವ ಇಲಾಖೆಗಳಿಗೆ ಕಡಿತ ಮಾಡಬೇಕು, ಇನ್ನು ಹೊಸದಾಗಿ ಯಾವೆಲ್ಲ ಯೋಜನೆಗಳಿಗೆ ಅಸ್ತು ಅನ್ನಬೇಕು, ಅದಕ್ಕೆ ಎಷ್ಟು ಅನುದಾನವನ್ನು ಮೀಸಲಾಗಿ ಇಡಬೇಕು, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪೂರ್ವಭಾವಿ ಸಿದ್ಧತಾ ಸಭೆಯಲ್ಲಿ ಚರ್ಚೆ ಆಗುತ್ತೆ.